ಈಗ ಆ ಮಾಜಿ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಸರ್ ಅವ್ರನ್ನ ಸ್ವಲ್ಪ ಕಳಿಸಿದ್ರಿ ಅಂದ್ರೆ ಅವ್ರ ಕಡೆಯಿಂದ ಪ್ರೆಸ್ ಮೀಟ್ ಮಾಡಿಸ್ತೀನಿ ಅಂತ. ಅವ್ರು ಕಳಿಸಿದ್ರೆ ಕರ್ಕೊಂಡ್ಬಂದು ನಿಮಗೆ ಭೇಟಿ ಮಾಡಿಸ್ತೀನಿ. ಏನು ನಮ್ಮದು 65 ವರ್ಷದ ಅಡತಿ ಅಂಗಡಿ ನಮ್ಮ ನಾಮೆದ್ದು. ಹಿಂದೆ ನಮ್ಮ ಮಾವಾರದ ಅಂಗಡಿ ಇತ್ತದು, ನಮ್ಮ ಮಾವಾರ ಅಡತಿ ಅಂಗಡಿ ಇತ್ತು. ಏನು 100 ವರ್ಷದ ಅಡತಿ ಅಂಗಡಿ ನಮ್ಮದು ಇಲ್ಲೇ. ಏನು ನಾ ಏನು ಹೇಳಿದೆ ಅವಂಗೆ, ಈಗ ನಿನ್ನ ಕ್ಷೇತ್ರ ಬೀಳಿಗೆ ಆಗ್ಯದ, ಯಾಕಂದ್ರೆ ತುಳಸಿಗೇರಿ ಬೀಳಿಗೆಗೆ ಬರ್ತದ. ಬೀಳಿಗೆ ಕ್ಷೇತ್ರದಾಗ ರಾಜಕೀಯ ಮಾಡಂದ್ರೆ ಅಮರಾವತಿ ಅವನು ಬಂದು ಏನೇನು ಮಾಡಿ ತಲೆ ಬರೋಬರಿಲ್ಲ, ಒಂದು ತಲೆ ಸ್ವಲ್ಪ ಬಹುಶಃ ಮೆಂಟಲ್ ಆಗ್ಯಾನವ, ತೋರ್ಸಂತ ಹೇಳ ಹೋಗಿ. ಇಲ್ಲಿ ನೋಡಿಲ್ಲೇ 18ರಿಂದ 23ಕ್ಕೆ ಏನು ಮಾಡ್ಯದ ಅನ್ನೋದು ಕೈಪಿಡಿ ಮಾಡಿ ಕೊಟ್ಟದ. ಇದನ್ನೊಂದು ಒಯ್ದು ಕೊಡಪ್ಪ ಅವಂಗ. ಪಕ್ಷ ಹಾಳು ಮಾಡ್ಯಾನಂತ ನೋಡ್ರಿ. ಬಸ್ ಸ್ಟ್ಯಾಂಡ್ಗೆ ಸಲಹಾ ಸಮಿತಿ, ಸರ್ಕಾರಿ ಆಸ್ಪತ್ರೆಗೆ ಸಲಹಾ ಸಮಿತಿ, ಗೌರ್ಮೆಂಟ್ನೊಳಗೆ ಎಲ್ಲೆಲ್ಲಿ ನಾಮಿನೇಷನ್ ಇರ್ತಾವು. ನಗರಾಭಿವೃದ್ಧಿ ಪ್ರಾಧಿಕಾರ ಇದ್ದದ್ದನ್ನು ಬೂಡ ಅಂತ ಅಪ್ಗ್ರೇಡ್ ಮಾಡಿದೆ ನಾನು. ಅದಕ್ಕೊಬ್ಬರು ಅಧ್ಯಕ್ಷರು, ಅನೇಕ ಜನ ಸದಸ್ಯರು, BTDAಕ್ಕೆ ಅಧ್ಯಕ್ಷರು, ಅದಕ್ಕೆ ಸದಸ್ಯರು, ನಗರಸಭೆ. ನನ್ನ ಕಾಲದಲ್ಲಿ ಕಾರ್ಯಕರ್ತರಿಗೆ ಗೌರವ ಸಿಕ್ಕು ಎಲ್ಲರನ್ನೂ ನಾಮಿನೇಟ್ ಮಾಡಿ ಒಂದೊಂದು ಕೆಲಸಕ್ಕೆ ಹಚ್ಚಿದ್ವಿ. ಅವ್ರಿಗೆ ಭಾಳ ಒಳ್ಳೆ ರೀತಿಯಿಂದ ಕಾರ್ಯಕರ್ತರು ಹ್ಯಾಪಿ ಅದಾರ. ಇವತ್ತು ಪತ್ರಿಕೆಯೊಳಗೆ ನೋಡ್ರಿ, ನಮ್ಮ MP ಅವರು ನಾನು ಕೂಡಿ ಎಲ್ಲಿ ಯಾರ್ಯಾರು ಎಲ್ಲೇ ಧ್ವಜ ಹಾರಿಸೀವಿ. ಇವನ ಮನೆ ಯಾರು ಧ್ವಜ ಹಾರಿಸ್ಯಾರ ನೀವೇ ನೋಡಿಬಿಡ್ರಿ. ಮತ್ತು ಅವಂಗ ಪಕ್ಷದಿಂದ ಏನು ಸಿದ್ಧಾಂತ ಗೊತ್ತಿಲ್ಲ ಕಾಣುತ್ತೆ. ಈಗ ನಮ್ಮ ಉದಾಹರಣೆಗೆ ಹೇಳ್ತೀನಿ, ನಮ್ಮ ಹಿರಿಯ ನಾಯಕರು ಪಕ್ಷ ಕಟ್ಟಿ ಬೆಳೆಸಿದಂಥ ಈಶ್ವರಪ್ಪನವರು, ಅವರು ಇಲೆಕ್ಷನ್ಗೆ ನಿಂತರು ಅಂತ ಅವ್ರನ್ನ ಪಕ್ಷದಿಂದ ಅವ್ರನ್ನ ಹೊರಗಡೆ ಹಾಕುವಂಥ ವ್ಯವಸ್ಥೆ ಆಗ್ಯದ. ಇವತ್ತಿಲ್ಲ ನಾಳೆ ಬರ್ತಾರೆ ಅವ್ರು ಬರ್ತಾರೇನೆ ಈಗ ಪಕ್ಷದೊಳಗೆ. ಯಾವುದೋ ಕಾರ್ಯಕ್ರಮಕ್ಕಾಗಲಿ ಪಕ್ಷದ ಇದಕ್ಕಾಗಲಿ ಬರ್ತಾರ? ಇಷ್ಟು ಕನಿಷ್ಠ ಮಾಹಿತಿ ಇಲ್ಲ ಈ ಆಸಾಮಿಗೆ. ಅಂದ್ರೆ ಪಕ್ಷದ ಒಳಗೆ ಹೊರಗೆ ಹಾಕುವ ಪದ್ಧತಿನೇ ಇಲ್ಲಂತೆ. ಅವಂಗೊಂದು ಚೀಟಿ ಬಂದಿಲ್ಲಂತ. ಯಾರಿಗೆ ಅಧಿಕಾರ ಇರ್ತೈತೆ ಅವ್ರು ಹಾಕಿರ್ತಾರ. ಜಿಲ್ಲಾ ಅಧ್ಯಕ್ಷರು ಪರ್ಮಿಷನ್ ತೊಗೊಂಡಿರ್ತಾರ, ಹೊರಗೆ ಹಾಕಿರ್ತಾರ. ಅವ್ರು ಬರೋದಿಲ್ಲ, ಇವನ್ನ ಕರ್ಕೊಂಡು ಬರ್ತಾನೆ. ಅವ್ರು ಯಾಕೆ ಇವ್ರು ನೋಡಿ ಯಾರು ಬರೋದಿಲ್ಲ. ಮತ್ತು ಹೆದರಿಕೆ ಅಂತ ಅವ್ರಿಗೆ, ನನ್ನ ಬರಕ್ಕೆ ನನಗೆ ಹೆದರ್ತಾರಂತೆ. 2 ಜನರು ಹೆದರ್ಸಕ್ಕೆ ಸಾಧ್ಯ ಐತಿ. ನೀ ಮಾಡೋ ಹಲ್ಕ ಕೆಲಸಕ್ಕೆ ಯಾರು ಬರೋದಿಲ್ಲ. ಪಕ್ಷ ಬಿಟ್ಟು ಹಾಳಾಗಿ ಹೋಗಿದ್ದಿ, ಏನಾರ ಚಿಲ್ಲರ ರಾಜಕೀಯ ಮಾಡ್ಕೊಂತ ಅಡ್ಡಾಡ್ತಿದ್ವಿ. ಸಮಾಜ ಸೇವೆ ಡೆಫಿನಿಷನರ್ ಏನು ಹೇಳೋಣ ಅವಂಗ? 40 ಸಂಸ್ಥೆ ಇದ್ದದ್ದು 130 ಸಂಸ್ಥೆ ಹೆಚ್ಚದು. ಆಸ್ಪತ್ರೆ ಆಯಿತು, ಆಸ್ಪತ್ರೆಯಾಗ ಹಾರ್ಟ್ ಹಿಡ್ಕೊಂಡು ಎಲ್ಲ ಆಪ್ರೇಷನ್ಗಳಾಕ್ಕವು. 500 ಬೆಡ್ ಫ್ರೀಯಾಗಿ ಕೋವಿಡ್ದಾಗ ನಾವು ಸರ್ಕಾರಕ್ಕೆ ಬಿಟ್ಟು ಕೊಟ್ಟಿದ್ವಿ. ಇಲ್ಲ ಅದಾನ ಅಶೋಕ್ ಸಜ್ಜನ್ ಅದಾರ, ಸರ್ಕಾರಕ್ಕೆ ಬಿಟ್ಟು ಕೊಟ್ಟಿದ್ವಿ. ದವಾಖಾನೆ ಮುಖಾಂತರ, ಶಿಕ್ಷಣದ ಮುಖಾಂತರ, ಶ್ರೀಶೈಲ ಮತ್ತು ತಿರುಪತಿ ರಾಮೇಶ್ವರದಾಗ ಛತ್ರ ಕಟ್ಟೋದ್ರ ಮುಖಾಂತರ, ಪ್ರವಾಸಿಗರಿಗೆ ಅಯೋಧ್ಯೆದಾಗ ಛತ್ರ ಕಟ್ಟೋ ಕೆಲಸ ಪ್ರಾರಂಭ ಆಗಬೇಕು. ಸಮಾಜ ಸೇವೆ ಅಂದರೆ ಏನು? ತಾನೇ ಹೇಳ್ಕೊಂಡಾನ ಇಲ್ಲಿ ಸಮಾಜ ಸೇವಕ ಅಂತ. ಇವತ್ತು ಎಲ್ಲಿ ಹೇಳ್ತಾ ಹೋದು ಎಲ್ಲೈತು ಏನು ನನ್ನದು ಸಮಾಜ ಸೇವೆ ಅಂತ. ಏನು ಸಮಾಜ ಸೇವೆ ಮಾಡ್ಯಾನಪ್ಪ ಇವ? ಒಬ್ಬರಿಗೆ ಉದ್ಯೋಗ ಕೊಟ್ಟ. ನಿನ್ನೆ ಅವನ 7 ತಿಂಗಳ ಯಾರೋ ರಾಜೀವ್ ನಾಯ್ಕರ್ 7 ತಿಂಗಳ ಜೈಲಿಗೆ ಹೋಗಿದ್ದಂತೆ. ಹೇಳಿಲ್ಲ ನಿನ್ನೆ? 7 ತಿಂಗಳ ಅವ ಜೈಲಿಗೆ ಹೋದ್ರೆ ನೀ ಎಂದು ಹೋಗಿದ್ದಿ ಜೈಲಿಗೆ? ಹೋಗಿದ್ದ ಜೈಲಿಗೆ? ನಾವು ಹೋಗಿದ್ದೆ. ಮುಳುಗಡೆ ಮಂದಿ ಸಲುವಾಗಿ ಹೋರಾಟ ಮಾಡಿ ಇವ್ರ ಸಲುವಾಗಿ ಹೋಗಿ ಜೈಲಿಗೆ ಬಿದ್ದು ಬಂದೀವಿ ನಾವು. ಊರು ತುಂಬ ದೊಡ್ಡ ಹೋರಾಟ ಆಯ್ತು. ಅಸಲಾಂ ಬಾಬಂದು ಇವ ಹೋರಾಟ ಮಾಡ್ಯಾನಂತೆ. ಏನು ಹೋರಾಟ ಮಾಡ್ಯಾನ? ಮತ್ತು ಹೋರಾಟ ಮಾಡಿದ್ರೆ ಇಷ್ಟು ವರ್ಷ ಹಾಕಿದ್ದವ ಈ ಬಾಗಲಕೋಟೆಗ. ಎಷ್ಟು ಸುಲುದ ಶಿಲ್ಪಾ ಶೆಟ್ಟಿ ಅಂತವ್ರನ್ನ ಕರೆಸ್ತಾ ಬಸ್ ತುಂಬಿಕೊಂಡು ಮಂದಿ ಬರ್ತಿದ್ವಲ್ಲ. ಏನು ಮಾಡಿದೀನಿ? ಪ್ರಮೋದ್ ಮುತಾಲಿಕರು ಬಂದಿದ್ದರು, ಅವರು ಮಾಡಿದ್ರು, ಅವರು ಹೋರಾಟ ಮಾಡಿದ್ರು. ಎಲ್ಲ ನಮ್ಮ ಹಿಂದೂ ಸಂಘಟನೆಯವರು ಹೋರಾಟ ಮಾಡಿದರು. ಕೊನೆಗೆ ನಾನು, ಅಶೋಕ್ ಲಿಂಬಾವಳಿ, ನಮ್ಮ ಬಸವರಾಜ್ ಅಂಕಂಚಿ ಹೋಗಿ ಸರ್ಕಾರದ ಮನೆ ಕುಂತೀವಿ. ನೀ ಏನು ಮಾಡ್ತೀವಿ ಇಲ್ಲಿ ಬಂದು ನಮ್ಮ ಎದುರಿಗೆ ಮಾಡು ಅಂತ ಕುಂತಾಗ ಕಟ್ಟಿ ಮನಿ ಅಂತ CPI ಇದ್ದ
ಇವನ್ ಕರ್ಕೊಂಡು ಹೋಗಿ ಓಡಿಸಿಬಿಟ್ಟ, ಪರಾರಿ ಮಾಡಿಬಿಟ್ಟ. ಅವತ್ತು ಪರಾರಿ ಆದ ಅಸಮದು, ಇವತ್ತಿಗೂ ಇಲ್ಲಿ ಬಂದಿಲ್ಲ. ಇವಾಗ ಎಷ್ಟು ತ್ರಾಸ ಆಗ್ಬಿಟ್ಟದ ನೋಡಿ ಪಾಪ. ನಿನ್ನೆ ನಾ ಹೇಳಿದೆ ರಾಮ್ ಪುರೋಹಿತ ನನಗೆ ಹಿಂಗೆ ಕೇಳಕ್ಕೆ ಬಂದಿದ್ದ ಅಂತ ಹೇಳಿದೆ. ಇವನ ಹತ್ರ ಯಾರು ಹಂಗೆ ಬಂದಿಲ್ಲ ಅಂತ, ನಾವು ಇಂಥ ಫಿಕ್ಸ್ ಮಾಡೋ ಗಿರಾಕಂತ ಅದಕ್ಕೆ ನನ್ನ ಹತ್ರ ಬಂದಾನಂತವ. ಏನು ಮೊದಲು ನಿಮ್ಮಂಥವ್ರು ಚಟ ಕಲಿಸ್ದಲ್ಲೇ ನನಗೂ ಅದು ಇರ್ಬೇಕಂತ ಬಂದಿದ್ದವ. ಮೊದಲು ಇವರಲ್ಲ ಮತ್ತೆ. ಈಗ ಯಾರ ನಮ್ಮ ಹತ್ರ ಈಗ ಈಶ್ವರ್ ಶೆಟ್ಟರ್ ಹತ್ರ ಬರ್ಬೇಕಾದ್ರೆ ಇವಾಗ ಏನಾರ ಚಟ ಇದ್ರೆ ಕೇಳಕ್ಕೆ ಬರ್ತಾರ ಮುಂದಿನವ್ರಿಗೆ, ಹೌದಲ್ಲ? ಮೊದಲ ಇದನ್ನ ಯಾರ್ಯಾರಿಗೆ ಕೊಟ್ಟು ತಗೊಂಡು ರೂಢಿ ಇತ್ತಂದ್ರೆ ಅಷ್ಟ ನಮ್ಮನ್ನ ಕೇಳಕ್ ಬರ್ತಾರ ಅವರು. ನಾಚಿಗೆ ಬರ್ಬೇಕು ನಿನಗೆ ಇಂಥವು ಮಾತಾಡಕ್ಕ. 70 ವರ್ಷ ಆಗ್ಯಾವಂತ ಹೇಳ್ತಿದಿ, ಸಂಘಕ್ಕೆ ಸಿಕ್ಕ ಜಾಗಕ್ಕೆ ಕಲ್ಲು ಹಾಕಿದಿ, ಇನ್ನೂ ನಿನಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಏನು ಹೇಳ? 15 ವರ್ಷ ಎಲ್ಲ ಅಡ್ಡಾಡಿ ಬಂದಿ. ಇವತ್ತಿನ ಪೇಪರ್ ನೋಡಿಬಿಡ್ರಿ, ಯಾವ ಕಾರ್ಯಕರ್ತರ ಅವ್ರ ಮನೆ ಮುಂದೆ ಧ್ವಜ ಹಾರ್ಸಕ್ಕೆ ಹೋಗ್ಯಾರ ನೇಮ ನೋಡಿಬಿಟ್ರಿ. ಯಾರ್ಯಾರು ಪಾರ್ಟಿಯಿಂದ ಹೊರಗೆ ಹಾಕಿದ್ರೆ, ಪಾರ್ಟಿಯಿಂದ ಹೊರಗೆ ಹಾಕುವ ಅಧಿಕಾರ ಯಾರೇ ಅಧಿಕಾರ ಇದ್ದವ್ರು ಹಾಕ್ತಾರ. ಅವರು ತಪ್ಪಾತು ಅಂತ ಕ್ಷಮಾ ಕೇಳಿ ಬಂದ್ರೆ ಮತ್ತೆ ಒಳಗೆ ತಗೊಂತಾರ. ಇದು ಎಲ್ಲ ಪಕ್ಷದೊಳಗೆ ನಡೆಯುವಂಥವ ಇವು. ಏನು 2600 ಕೋಟಿ ಕಾಮಗಾರಿ ತರಾತುರಿ ಒಳಗೆ ಯಾಕೆ ಪೂಜೆ ಮಾಡಿದ್ವಿ? ಇದರಿಂದ ಏನು ಉದ್ದೇಶ ಇತ್ತಂತ? ಅಲ್ಲಿ ಯಾರ ಕಾಲದೊಳಗೆ ಏನೇನು ನಾವು ಅಪ್ರೂವಲ್ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ, ನಮ್ಮ ಅವಧಿ ಒಳಗನ ಅದನ್ನು ಉದ್ಘಾಟನೆ ಮಾಡಬೇಕು, ಪೂಜೆ ಮಾಡಬೇಕು ಅನ್ನುವಂಥ ಅಭ್ಯಾಸ ಎಲ್ಲರಿಗೂ, ಅಭಿಲಾಷೆ ಎಲ್ಲರಿಗೂ ಇರುದ. ಚುನಾವಣೆ ಯಾವ ಸಂದರ್ಭದೊಳಗೆ ಘೋಷಣೆ ಆಗೈತಿ ಅಂತ ಹೇಳೋಕ್ಕಾಗೋದಿಲ್ಲ. ಕೋಡ್ ಆಫ್ ಕಂಡಕ್ಟ್ ಬರೋದ್ರೊಳಗಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ಇಡೀ ದೇಶ ತುಂಬ ಅಡ್ಡಾಡಿ ಅಡಿಗಲ್ಲು ಹಾಕೋದು, ಉದ್ಘಾಟನೆ ಮಾಡೋದು ಮಾಡಲಿಲ್ಲ. ಮತ್ತು ದೊಡ್ಡ ಕೆಲಸ ನಮ್ಮ ಕಾಲದಾಗ ಆಗಿದ್ದು ನಾವು ಪೂಜೆ ಮಾಡಬಾರ್ದ? ಇದ್ರ ಉದ್ದೇಶ ಅವಂದ ತಂದ ನೆನಪವಂಗ ತನ್ನ ಚಾಳಿ ಏನು ಐತಲ್ಲ ಅದನ್ನ ಎಲ್ಲರಿಗೂ ಅಡಾಪ್ಟ್ ಮಾಡಕ್ಕೆ ಹೊಂಟಾನವ. ಏನು MP ಚುನಾವಣೆ ಒಳಗೆ 20,000 ಓಟ್ ಹೆಚ್ಚಿಗೆ ಬಂತಂತ. ನನಗೆ MLA ಚುನಾವಣೆ ಬೇರೆ ಇತ್ತು. ಯಾವ ಕ್ಷೇತ್ರದಾಗ ಈ ನಡೆಯಲ್ಲ, ಹುನಗುಂದಾಗ 30,000 ಕಡಿಮೆ ಆಯ್ತು. ಆಮೇಲೆ 16,000 ಮುಧೋಳದಾಗ ಕಡಿಮೆ ಆಯ್ತು. 11,000 12,000 ಬೆಳಿಗ್ಗೆ ಕಡಿಮೆ ಆಯ್ತು. ಜಮಖಂಡಿ ಆಗ್ಲಿ ಇಡಿ ಕಡಿಮೆ ಆಯ್ತು, ಗೆದ್ದವು. ತೇರದಾಳದಾಗ ಕಡಿಮೆ ಆಯ್ತು, ಬದಾಮಿ ಒಳಗೆ ಕಡಿಮೆ ಆಯ್ತು. ಅತಿ ಕಡಿಮೆ ಆದದ್ದ ನಂದು. ಅದಕ್ಕೆ ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು, 3-4 ಜನ ಪ್ರಮುಖರಿಗೆ ಟಿಕೆಟ್ ತಪ್ಪಿದ್ದ ಇರಬಹುದು. ಆಗಿನ ವಾತಾವರಣಕ್ಕೆ ಈ ರಿಸಲ್ಟ್ ಆಗಿರ್ತದೆ. ಅದನ್ನು ಪಾರ್ಲಿಮೆಂಟ್ ಚುನಾವಣೆಯೊಳಗೆಲ್ಲ ತಿದ್ದುಕೊಂಡ ಮೇಲೆ ಇದು ಒಂದು ದೇಶದ ವ್ಯವಸ್ಥೆ ಮೇಲೆ ನಡೆಯುವಂಥ ಚುನಾವಣೆ. ಅದಕ್ಕೆ ನಮ್ಮ ಕ್ಷೇತ್ರದೊಳಗೆ ಜಾಸ್ತಿ ಬಂದಿರ್ತದೆ. ಎಲ್ಲ ಕ್ಷೇತ್ರದೊಳಗೆ ಬಂದವಲ್ಲ, ಬೀಳಿಗೆ ಒಂದು ಬಿಟ್ಟರೆ ಎಲ್ಲ ಕ್ಷೇತ್ರಕ್ಕೂ ಬಂದವು, ಹೆಚ್ಚು ಬಂದವು ಓಟು. ಇನ್ನೊಂದು ಹೇಳ, ನಮ್ಮ ಬಸವಣ್ಣವ್ರ ಮೂರ್ತಿ ಜನವರಿಗೆ ಬಂದಿತ್ತಂತ, ಅವ್ನ ತಾರೀಕು ತಿದ್ದುಕೊಂಬ ಅಂತೇಳಿ. ಮಾರ್ಚ್ 9ನೇ ತಾರೀಕಿಗೆ ಇದು ಬಂದತಿ, ಶಿವಾಜಿ ಮಹಾರಾಜರ ಮೂರ್ತಿ ಬಂದದ. ಮಾರ್ಚ್ 9ನೇ ತಾರೀಕಿಗೆ ಕಟ್ಟಿ ತಯಾರಾಗಬೇಕು. ಆ ಕಟ್ಟಿದು ಇದಾಗಬೇಕು, ಏನು ಫೌಂಡೇಶನ್ ಆಗಿ ನೀರು ಹೊಡೆದು ಅದಕ್ಕೆ ಏನಂತೀರಿ ಕ್ಯೂರಿಂಗ್ ಆಗಬೇಕು. ಅದಾದಮೇಲೆ ಕುಂದಿರ್ಸ್ಬೇಕಲ್ಲ. ಆದರೂ ನಾವು ಕುಂದಿರ್ಸಿದ್ವಿ. ಈ ಇಂಟರ್ನಲ್ ರಿಸರ್ವೇಷನ್ ಸಲುವಾಗಿ ನಮ್ಮ ಬಂಜಾರ ಸಮಾಜದ್ದು ಹೋರಾಟ ಪ್ರಾರಂಭ ಆಯಿತು. ಏಕಾಏಕಿ ಚುನಾವಣೆ ಘೋಷಣೆ ಆಯಿತು. ಅದಕ್ಕೆ ಅದಾಗಲಿಲ್ಲ. ಮುಂದೆ ಮಾಡೋಣ ಅಂದ್ರೆ ಅದಕ್ಕೂ ಕಲ್ಲು ಹಾಕಿಟ್ಟಿವ, ಯಾಕೆ ಮಾಡಲಿಲ್ಲ ಅಂತ. ಏನು ಯಾವ ಭೂಮಿ ಪೂಜೆ ಮಾಡಿದ್ದು ಯಾಕೆ ಮಾಡಿದಂತ, ಅವಕಾಶ ಇರ್ಲಾರ್ದು ಯಾಕೆ ಮಾಡಲಿಲ್ಲ ಅಂದ್ರೆ ಅವನು ಯಾಕೆ ಮಾಡಲಿಲ್ಲ ಅಂತ. ಇವ ಕೇಳವ್ ನನಗೆ. ಇವ್ರ ಮನೆಗೆ ನಾನು ಸೋಲ್ತೀನಂಥೇಳಿ ಇವನು ಬೆಂಬಲ ಕೇಳಕ್ಕೆ ಹೋಗಿದ್ದೆ ಅಂತ. ಮಹೇಶ್ ಅಂಗಡಿ ಟಿಫಿನ್ ಕರೆದ, ಇದೆಲ್ಲ ಕಂತರಾಟ ಆಗಿ ಇವ್ರ ಮನೆಗೆ ಹೋಗಿ ಬಂದೆ 5 ನಿಮಿಷ. ಇವ ಸ್ವಾಂಡಿ ಒಣಗಿದ್ವು ಅಂತ ನಾನು ಸೋಲ್ತೀನಂತ. ಏನು ಇವ ಇರಲಿಲ್ಲ ಅಂದ್ರೆ ನಾನು ಸೋಲ್ತೀನಿ. ನಿನ್ನ 2 ಸಲ ಇಕ್ಕರಿಸೀನಿ. 2004ರಾಗ 2008ರಾಗ ಇಕ್ಕರಿಸಿಲ್ಲ ಇವನ್ನ. 13ರಾಗೂ ಇಕ್ಕರಿಸಿದ್ದೆ ಇವನ್ನ. ನಿಂತಿದ್ದಂದ್ರೆ ಕಾಂಗ್ರೆಸ್ ಸೇರಿಬಿಟ್ಟು ಹೋಗಿ ಕಾಂಗ್ರೆಸ್ ಸೇರಿಬಿಟ್ಟ ಅಲ್ಲ.
ಕಾಂಗ್ರೆಸ್ ಸೇರಿದ. ಅವಾಗ ನಮ್ಮ ಪಾರ್ಟಿ ಹಿನ್ನಡೆ ಏನಾಗಿತ್ತು ಅಂತಂದ್ರೆ ಯಡಿಯೂರಪ್ಪನವ್ರು KJP ಕಟ್ಟಿದ್ರು. ಇದೇನಾರು ಗೊತ್ತದ ಇಲ್ಲ, ಪಕ್ಷದ ವ್ಯವಸ್ಥೆ ಒಳಗಾರ ಅದನ್ನ ಇಲ್ಲ, ಮೆಂಟಲ್ ಆಗ್ಯಾನ. ಹೋಗಿ ತೋರಿಸುವಂತಾರೆ, ಹೇಳ್ರೋ ಮಾರ ನೀವಾರ ಪ್ರಶ್ನೆಯವರು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಜೇಬ್ನಿಂದ ದುಡ್ಡು, ಎಷ್ಟು ಜೇಬ್ನಿಂದ ದುಡ್ಡು ಕಲೆಕ್ಷನ್ ಮಾಡಿ. ಇನ್ನೊಬ್ಬರು ದೇಶ್ಮುಖ್ ಅಂಥೇಳಿ ಒಬ್ಬರು AW ಇದ್ರಿ ಇಲ್ಲೇ ಜಿಲ್ಲಾ ಪಂಚಾಯತಿಗೆ. ನಮ್ಮ ಮನೆ ಮ್ಯಾಗ ಬಾಡಿಗೆ ಕೊಟ್ಟಿದ್ವಿ ಆಫೀಸು, ಅದನ್ನ ಈಗ ಹೇಳುದಿಲ್ಲ. ಅವ್ರು ಬಂದವರು ಇಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗೋ ಮುಂದೆ ನಮ್ಮ ಮನೆಗೆ ಬಂದು ಚಾವಿ ಕೊಟ್ಟು ಹೋಗೋ ಮುಂದೆ ಒಂದು ಮಾತು ಹೇಳ್ಯಾರ. ಅವ್ರು ಅದಾರ ಇಲ್ಲ ಈಗ ಗೊತ್ತಿಲ್ಲ, ಅವ್ರಿದ್ರಂದ್ರೆ ಕರೆಸ್ತೀನಿ, ಇರಲಿಲ್ಲ ಅಂದ್ರೆ ಇನ್ನೊಮ್ಮೆ ಮತ್ತವ ಬಂದು ಪ್ರೆಸ್ ಮೀಟ್ ಮಾಡಿದ್ರೆ ಮುಂದೆ ವಿಷಯ ಬೇಕಲ್ಲ, ಅವಾಗ ಅದನ್ನು ಹಂಗೆ ಇಡ್ತೀನಿ, ಅದನ್ನು ಹೇಳ್ತೀನಿ ಅವಾಗ ಅವ್ರು ಏನೇನು ಹೇಳ್ಯಾರಂತ. ಅವ ಬಂದ್ರೆ ನಾನು ಬರ್ತೀನಿ, ಇದರೊಳಗೆ ಏನೂ ಇದು ಇಲ್ಲ. ನನ್ನ ಎಡಿ ಎತ್ತಿಕೊಂಡು ಶಾಸಕನಾದವಂತ ಇವನು ಯಾ ಎಡಿ ಎತ್ಕೊಂಡು ಶಾಸಕನಾಗೇನಿವ? ನಾನು ವಿರುದ್ಧ ನಿಂತಿದ್ದ ಪಕ್ಷೇತರ ತೆಗ್ಸಾಕಂತೇಳಿ RSS ಮುಖಂಡರು ಇವ್ರ ಮನೆಗೆ ಹೋದ್ರೆ ಇವ್ರಣ್ಣ ಬಾಯಿಗೆ ಬಲ್ಲಂಗೆ ಮಾತಾಡಿದ್ರು. ಮಾತಾಡ್ಸ್ಕೊಂಡವ್ರು ಇನ್ನೂ ಅದಾರ ಮಾತಾಡ್ಸ್ಕೊಂಡವ್ರು. ಏನು 18ರೊಳಗೆ ಬರೆದಿದ್ದರೆ ಸೋಲ್ತಿ